ಕ್ಷಮೆ ಕೇಳಿ ಉಲ್ಟಾ ಹೊಡೆದ್ರ ಅಹಿಂಸಾ ಚೇತನ್ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ನನ್ನ ಟ್ವೀಟ್ಗೆ ನಾನು ಈಗಲೂ ಬದ್ಧನಿದ್ದೀನಿ ಅಂತ ಚೇತನ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ವ್ಯಕ್ತಿಗೆ ಏನಾಗಿದೆ? ಕ್ಷಮೆ ಕೋರಿ ಉಲ್ಟಾವನ್ನ ಹೊಡೆದ್ರ ನನ್ನ ಟ್ವೀಟ್ಗೆ ನಾನು ಈಗಲೂ ಕೂಡ ಬದ್ಧವಾಗಿದ್ದೀನಿ ಅಂತ ಹೇಳಿದ್ರೆ ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧವಾಗಿದ್ದೀನಿ. ಜಾಗ ಬೇಕಾ ಅಂತ ಅಣ್ಣವರನ್ನೇ ಕೇಳಿದ್ರು, ಬೇಡ ಅಂತ ಹೇಳಿದ್ರು. ಹಾಗೇನೆ ನಾನು ರಾಜ್ಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡಿಲ್ಲ. 5 ರಿಂದ 10 ಕೋಟಿ ಸ್ಮಾರಕಕ್ಕೆ ಬೇಕಾ ಅಂತ ಹೇಳಿ ಕೋವಿಡ್ ವೇಳೆ ಕೇಳಿದ್ದೆ. ಈಗಲೂ ನನ್ನ ಮಾತು ಚರ್ಚೆ ಆಗ್ತಾ ಇತ್ತು ಅಂತ ಅಹಿಂಸಾ ಚೇತನ್ ಹೇಳಿದ್ದಾರೆ. ಸಾರಾ ಗೋವಿಂದ್ ವಿರುದ್ಧವೂ ಕೂಡ ಅಹಿಂಸಾ ಚೇತನ್ ಕೆಂಡಾಮಂಡಲವಾಗಿದ್ದಾರೆ. ಅಭಿಮಾನಿಗಳ ಹೆಸರಲ್ಲಿ ರಾಜ್ಕುಮಾರ್ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ. ಮಹಿಳಾ ನಿಂದನೆ ಮಾಡಿ ರಾಜ್ಕುಮಾರ್ ಅಭಿಮಾನಿಗಳ ಹೆಸರಿಗೆ ಮಸಿ ಬಳಿಯುವಂತ ಪ್ರಯತ್ನ ಆಗ್ತಾ ಇದೆ. ನಾವು ರಾಜ್ಕುಮಾರ್ ಅವರಿಂದ ಸಾಕಷ್ಟು ಕಲಿತಿದ್ದೇವೆ, ಮಾತನ್ನ ಹಿಡಿತದಲ್ಲಿ ಇಟ್ಕೊಂಡು ಹೋರಾಟವನ್ನ ಮಾಡಿ ಅಂತೇಳಿ ಚೇತನ್ ಹೇಳಿದ್ದಾರೆ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದು ಅಹಿಂಸಾ ಚೇತನ್ ಮಾಡಿದಂಥ ಒಂದು ಟ್ವೀಟ್ ಅಥವಾ ಫೇಸ್ಬುಕ್ ಪೋಸ್ಟ್ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗುತ್ತೆ, ಆಕ್ರೋಶಕ್ಕೂ ಕೂಡ ಕಾರಣವಾಗುತ್ತೆ. ಅನೇಕ ಕನ್ನಡಿಗರು ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಈ ಸಂಬಂಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಕ್ಷಮೆ ಕೇಳಿದ್ರು ಚೇತನ್. ಈಗ ಕ್ಷಮೆ ಕೇಳಿ ಮತ್ತೆ ಉಲ್ಟಾ ಹೊಡೆಯುವಂತ ಕೆಲಸವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ನಾನು ಗುಡ್ಸ್ಕೊಂತೀನಿ. ಸೊ ನಾನು ಕಾನ್ಸ್ಟಿಟ್ಯೂಷನ್ ಓದಿ ನಾನು ಅದನ್ನ ಆ ವಿಚಾರಗಳು ಒಂದು ಸಮಾಜದ ಕನಸನ್ನ ನಾ ಕೆಲಸ ಮಾಡ್ತಾ ಇದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19 ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಒಂದು ವಿಚಾರಗಳ ನಡುವೆ ನಾವು ಜನರ ಮುಂದೆ ಇಟ್ಟು ಪ್ರಜಾಪ್ರಭುತ್ವ ನಂಬಿಕೆ ಇರೋದು ಸಂವಿಧಾನದ. ನಾನು ನಿಜ ಹೇಳ್ತೀನಿ, ನಾನು ಯಾವ ಧರ್ಮದವನು ಅಂತ ನಾನು ಗುಡ್ಸ್ಕೊಳ್ಳಲ್ಲ. ನಾನು ಸಂವಿಧಾನದ ಮೇಲೆ ನಂಬಿಕೆ ಇರೋನು ಅಂತ ನಾನು ಗುಡ್ಸ್ಕೊಂತೀನಿ. ಸೊ ನಾನು ಆ ಸಂವಿಧಾನನೇ ನನ್ನ ಧರ್ಮ ಅಂತ ಹೇಳಿದ್ರೆ ನಾವು ವಿಚಾರ ಮಂಡನೆ ಮಾಡಿದಾಗ ಬೇರೆಯವರು ಕೂಡ ಅವರು ವಿಚಾರ ಮಂಡನೆ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ನಮಗಿದೆ. ನಾವೇನಾದ್ರು ತಪ್ಪು ಹೇಳಿದರೆ ಅವ್ರು ತಿದ್ಲಿ, ನಾವು ಅದು ಕಲಿಯಕ್ಕೆ ರೆಡಿ ಇದ್ದೀವಿ. ಆದರೆ ನಾವು ಯಾವಾಗ ಪ್ರಜಾಪ್ರಭುತ್ವ ಗೌರವಿಸ್ತೀವೋ ಬೇರೆಯವರು ಅದನ್ನು ಕಾನೂನನ್ನು ಕೈ ತೊಗೊಂಡ್ಬಿಡು ನಮ್ಮ ಮೇಲೆ ಬಡದಾಕ್ತಾರೆ. ನಾವೇನು ತಪ್ಪು ಹೇಳಿದ್ರು ಸತ್ಯ ಹೇಳಿದ್ರು ಅಂದ್ರೂ ಕೂಡ ನಮಗೆ ಅದು ಗೊತ್ತಿರಲ್ಲ. ನಾವು ಆ ರೀತಿ ಯೋಚನೆ ಮಾಡಲ್ಲ. ನಾವು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ. ಈಗ ಯಾಕೆ ಬಂತು ಸರ್? ಇಷ್ಟು ವರ್ಷ ಸುಮ್ಮನಿದ್ರಿ, ಈ ಬರ್ತಡೇ ದಿನ ಟ್ವೀಟ್ ಮಾಡ್ಬಿಟ್ಟು ಈಗ ನೀವೊಂಥರ ಬೆಂಕಿ ಇಡ್ತಾ ಇದ್ದೀರಾ. ನೀವೇನ? ನಾನ್ ಬೆಂಕಿ ಇಡೋದು ನನ್ನ ಉದ್ದೇಶ ಅಲ್ಲ. ಸರ್ಕಾರ ನಾವು ಯಾವ ಕುಟುಂಬದ ವಿರುದ್ಧ ಅಲ್ಲ. ಯಾರು ಕೂಡ ಕಾನೂನಾತ್ಮಕವಾಗಿ ಕಾನೂನನ್ನ ಕೈ ತಗೊಳಕ್ಕೆ ಯಾರಿಗೂ ಹಕ್ಕಿಲ್ಲ, ಯಾರು ಕಾರಣ ಇಲ್ಲ, ಯಾರು ಯೋಗ್ಯ. ಅದು ಸರಿಯಲ್ಲ. ಅದನ್ನ ನೀವು ಜಸ್ಟಿಫೈ ಮಾಡ್ತಾರೆ. ರಾಜ್ಕುಮಾರ್ಗೆ ಮಾತ್ರ ಕೊಟ್ಟಿ ಸಮಾಧಿಗೆ ಜಾಗ ಕೊಟ್ಟಿಲ್ಲ ಸರ್. ಉಳಿದಂತ